ಹಾಯ್ ಹಲೋ ನಮಸ್ತೆ. ಇದು ಶಾರದಾ ಪಾಠಶಾಲಾ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಐ ಹೋಪ್ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ, ಚೆನ್ನಾಗಿದ್ದೀರಾ ಅಂಥೇಳಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು PDO ನಾನಿಚ್ಕೆ ಒಂದು ಲೀಸ್ಟನ್ನು, ಅಡಿಷ್ನಲ್ ಸೆಲೆಕ್ಷನ್ ಲೀಸ್ಟನ್ನು ಯಾವಾಗ ಬಿಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಹಾಗೆ ಯಾರ್ಯಾರಿಗೆ ಅಗೇನ್ ಅಡಿಷ್ನಲ್ ಸೆಲೆಕ್ಷನ್ ಲೀಸ್ಟಲ್ಲಿ ಬರುವಂಥ ಚಾನ್ಸಸ್ ಇದೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಕೊನೆವರೆಗೂ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ನೋಡಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ PDO ಎಚ್ ಕೆ ಲೀಸ್ಟ್ ಯಾವಾಗ ಬರುತ್ತೆ ಅಂಥೇಳಿ. ಸೊ ಅಗೇನ್ ನಾನು ಅದರಲ್ಲಿ ಕನ್ಫರ್ಮ್ ಮಾಡಿದ್ದೆ. PDO HK ಲೀಸ್ಟಲ್ಲಿ ಒಂದು 7 ಮೆಂಬರ್ಸ್ ಏನಿದಾರಲ್ಲ, ಇವರು ಇನ್ನೂ ಬೇರೆ ಬೇರೆ ಲೀಸ್ಟಲ್ಲೂ ಕೂಡ ಇದ್ದಾರೆ ಅಂತ ನಾನು ಹೇಳಿದ್ದೆ. ಸೊ ನೀವೊಂದು ಕನ್ಫರ್ಮ್ ಮಾಡ್ಕೋಬೇಕು. ಏನಂತ ಅಂದರೆ, ಈ PDO ನಾನಿಚ್ಕೆದಲ್ಲಿ ಏನು 150 ಪೋಸ್ಟ್ ಇದ್ದಾವೆ, ಹೌದಾ? ನಾನಿಚ್ಕೆದಲ್ಲಿ 150 ಪೋಸ್ಟ್ ಇದ್ದಾವೆ. ಸೊ ಈ 150 ಮೆಂಬರ್ಸ್ ಅಂತಂದರೆ 3 ಮಾಡಿದ್ರೆ 450 ಆಗ್ತಾರೆ ನಮಗೆ, ಹೌದಾ? ಸಾರಿ, ಇದು 1:3 ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಯಿತು. ಸೊ ನಮಗೆ ಫೈನಲ್ ಲೀಸ್ಟಲ್ಲಿ ನಾನಿಚ್ಕೆದಲ್ಲಿ ಬಂದಿರೋದು 150, ಹೌದಾ? ಫೈನಲ್ ಲೀಸ್ಟ್ ಬಗ್ಗೆ ಮಾತಾಡೋಣ. 150. ಸೊ ಇವರು HKದಲ್ಲೂ ಇರ್ತಾರೆ. ಓಕೆ, ಈಗ ಕೆಲವರು HKಗೂ ಅಪ್ಲೈ ಮಾಡಿರ್ತಾರೆ, ನಾನಿಚ್ಕೆಗೂ ಅಪ್ಲೈ ಮಾಡಿರ್ತಾರೆ. ಬಟ್ ನಾನಿಚ್ಕೆ ಆಸ್ಪಿರೆಂಟ್ಸ್ ಏನಿರ್ತಿರಲ್ಲ, ಇವರು HKಗೆ ಇದು ಮಾಡೋಕ್ಕೆ ಬರಲ್ಲ, ಅಪ್ಲಿಕೇಶನ್ ಹಾಕೋಕ್ಕೆ ಬರಲ್ಲ. ಹಾಗಾಗಿ HKದವ್ರು ಏನು ಮಾಡಿರ್ತಾರೆ, ನಾನಿಚ್ಕೆ ಕೂಡ ಅಪ್ಲೈ ಮಾಡಿರ್ತಾರೆ. ಸೊ ಎರಡರಲ್ಲೂ ಸೆಲೆಕ್ಷನ್ ಆಗಿರುತ್ತೆ ಅವ್ರದ್ದು. ಸೊ ಅಂಥವ್ರ ನೇಮ್ಸನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೇಮ್ ಇರುತ್ತೆ, ಇನ್ಷಿಯಲ್ಲು ಮತ್ತು ನೇಮ್ಸ್ ಎಲ್ಲ ಸ್ವಲ್ಪ ಹುಡುಕಬೇಕು ನೀವು. ಸೊ ಹುಡುಕಿದಾಗ ಸಿಮಿಲರ್ ನೇಮ್ಸು ಬರ್ತವೆ ನಿಮಗೆ. ಸೊ ಅಂಥವುಗಳನ್ನು ನೀವು ಇದು ಮಾಡಿಟ್ಕೋಬೇಕು, ಒಂದು ಕಡೆ ಬರೆದಿಟ್ಕೊಳ್ಳಿ. ಸೊ ನಾನು ಹೇಳಿದ್ನಲ್ಲ, ನಾನು HK ಆಗಿರೋದ್ರಿಂದ ನಾನು HK ಲೀಸ್ಟನ್ನು ಮಾತ್ರ ನೋಡಿದೆ. ಸೊ ಅದರಲ್ಲಿ 7 ಇದ್ದಾವೆ. ಈ 7 ಮೆಂಬರ್ಸು ಯಾವ ಲೀಸ್ಟಲ್ಲಿದ್ದರು ಅಂತಂದರೆ CTI ಲೀಸ್ಟಲ್ಲಿದ್ದಾರೆ. ಹಾಗೆ ಮತ್ತು ಇದು 402 PSI ಅಲ್ಲಿ ಕೂಡ ಇದ್ದಾರೆ. ಸೊ 402 PSI ಎಲ್ಲ ಇದು ಆಗಿದೆ, ಎಲ್ಲ ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ. CTI ಏನಿದೆ, ಆರ್ಡರ್ ಕಾಪಿ ಏನು ಕೊಟ್ಟಿರಬೇಕು, ಇನ್ನೂ ಕೊಟ್ಟಿಲ್ಲ ಅನ್ಕೋತೀನಿ. ಸೊ ಆಲ್ಮೋಸ್ಟ್ ಈ 2 ಪೋಸ್ಟಿನೂ ಪ್ರಾಸೆಸ್ ಎಲ್ಲ ಮುಗ್ದೋಗಿದೆ. ಸೊ ನಾವಿಲ್ಲಿ ಏನು ಕನ್ಕ್ಲೂಷನಿಗೆ ಬರಬೇಕು ಅಂದರೆ, PDO HKದಲ್ಲಿ 7 ಮೆಂಬರ್ಸ್ ಇದ್ದಾರಲ್ಲ, ಆಲ್ಮೋಸ್ಟ್ ಅವರು PDO ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. PSIಗಾದರೂ ಹೋಗ್ತಾರೆ ಅಥವಾ CTIಗಾದರೂ ಹೋಗ್ತಾರೆ. ಸೊ ಇದೇ ರೀತಿ ನೀವು PDO ನಾನಿಚ್ಕೆದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡ್ಕೋಬೇಕು. ಸೊ ನಾನು ಇನ್ನೊಂದು, ಈ HKದಲ್ಲಿ ಬರೋರು ನಾನಿಚ್ಕೆದಲ್ಲೂ ಇದ್ದಾರಾ ಅಂತ ನಾನು ನೋಡ್ಕೊಂಡಿಲ್ಲ. ಯಾಕೆಂದರೆ ಅವಾಗಿನ್ನೂ ನಾನಿಚ್ಕೆ ಫೈನಲ್ ಲಿಸ್ಟು ಬಂದಿರಲಿಲ್ಲ. ಸೊ ಹಾಗಾಗಿ ಅದೊಂದು ನೋಡ್ಕೊಳ್ಳಿ. ಸೊ ನಿಮಗೆ ಮಿನಿಮಮ್ ಏನಿಲ್ಲ ಅಂತಂದರೂ ಒಂದು 20 ಮೆಂಬರ್ಸ್ ಸಿಗ್ತಾರೆ ನಿಮಗೆ. ಇದರಲ್ಲೇ 7 ಇದ್ದಾರೆ, 97 ಪೋಸ್ಟ್ ಇದೆ HKದಲ್ಲಿ. ಸೊ ಇದರಲ್ಲಿ ಏನಿಲ್ಲ ಅಂತಂದರೂ ಒಂದು 20+ ನಿಮಗೆ ಸಿಗ್ತಾರೆ. ಸೊ ನೋಡಿ, ಈಗ 20+ ಮೆಂಬರ್ಸ್ ಇದ್ದಾರೆ, ಹೌದಾ? ಈಗ ಎಕ್ಸಾಂಪಲ್ಗೆ ಹೇಳಬೇಕಂತಂದರೆ, ನಿಮ್ಮದು ಯಾರ್ದೋ ವೈ ಅನ್ನೋರ ಸ್ಕೋರ್ ಏನಿರುತ್ತೆ 120 ಇರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಈ ಒಂದು PDO ಫೈನಲ್ ಲಿಸ್ಟಲ್ಲಿರೋರು ಲಾಸ್ಟ್ ಕಟ್ ಆಫ್, ಇವರೇನಾಗಿರ್ತಾರೆ, SC ಅವರಾಗಿರ್ತಾರೆ ಅಂದ್ಕೊಳ್ಳಿ. SC ಕಟ್ ಆಫು ಲಾಸ್ಟು ನಿಮಗೆ 122 ಇರುತ್ತೆ, ಅವರೇ ಲಾಸ್ಟ್ ಮೆಂಬರ್ ಸೆಲೆಕ್ಟ್ ಆಗಿರ್ತಾರೆ ಅಂತ ಅಂದ್ಕೊಳ್ಳಿ. ಸೊ ಇವ್ರದ್ದು ನೇಮ್ ಏನಾದರೂ CTI ಅಥವಾ PSI ಇನ್ನು HKದಲ್ಲಿ ಇದ್ದರೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ, ಇವರು ನಾನಿಚ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ, HKನೇ ಮಾಡ್ಕೊಳ್ತಾರೆ. ಅವ್ರದ್ದು ಏನು ಮೂಲತಃ ಅವ್ರು HKನೇ ಆಗಿರೋದ್ರಿಂದ ಅಲ್ಲಿನೇ ತಗೊಳ್ಳೋ ಚಾನ್ಸಸ್ 99% ಅದೇ ಆಗಿರುತ್ತೆ, HKನೇ ಆಗಿರುತ್ತೆ, ನಾನಿಚ್ಕೆ ತೊಗೊಳ್ಳಲ್ಲ. ನೀವು ಫಿಕ್ಸ್ ಆಗಿಬಿಡಿ, ಇವರು ಲೀಸ್ಟಲ್ಲಿ ಇರೋದಿಲ್ಲ, ನೆಕ್ಸ್ಟು HKದನೇ ತಗೋತಾರೆ. ಸೊ ನೀವೇನಿರ್ತೀರಲ್ಲ, ವೈ ಅನ್ನೋ ವ್ಯಕ್ತಿ 120 ಇರ್ತದೆ. ಸೊ ನೆಕ್ಸ್ಟು ನೀವು ಮಿಡಲಲ್ಲಿ 121 ತಗೊಂಡಿರೋರು ಯಾರೂ ಇಲ್ಲ ಅಂತಂದರೆ ನೆಕ್ಸ್ಟ್ ನೀವು ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟಲ್ಲಿ ಬರ್ತೀರಾ. ಸೊ ಈ ರೀತಿ ಕ್ಯಾಟಗರಿನ ನೋಡಿ ಸಿಮಿಲ್ಯಾರಿಟಿ ನೇಮ್ಸನ್ನು ಫೈಂಡ್ ಔಟ್ ಮಾಡಿ ಕ್ಯಾಟಗರಿನ ಮಾಡಿ ನಿಮ್ಮ ಕ್ಯಾಟಗರಿಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ಇದು ಮಾಡ್ಕೊಳ್ಳಿ, ನಿಮಗೆ ಸಿಕ್ಬಿಡುತ್ತೆ ಇಲ್ಲೇ. ಸೊ ಇಷ್ಟು ಒಂದು ಏನು ಮಾಡಬೇಕು ಅಂತ, ಸೊ ಪಕ್ಕ ನಿಮಗೆ ಒಂದು ಕನ್ಕ್ಲೂಷನಿಗೆ ಬರಬೇಕು, ನಿಮಗೆ ಒಂದು ಕ್ಲಾರಿಟಿ ಸಿಗಬೇಕು ಅಂದರೆ ಈ ರೀತಿ ಮಾಡಿ, ಓಕೆನಾ? ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾರ್ದಾದ್ರೂ ಹೆಲ್ಪ್ ತೊಗೊಂಡು ಸರ್ಚ್ ಮಾಡ್ತಾ ಹೋಗಿ. ಮಿನಿಮಮ್ ಏನಂತಂದ್ರೆ ನಾನು ಹೇಳಿದ್ನಲ್ಲ, ಒಂದು 20+ ನಿಮಗೆ ಸಿಗ್ತಾರೆ.
ಸೊ ಸರ್ಚ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ, ಸ್ವಲ್ಪ ಸ್ಪೀಡಪ್ಪಲ್ಲಿ ಹೇಳಿದೆ. ಅರ್ಥ ಆಗಿಲ್ಲ ಅಂತಂದರೆ ಇನ್ನೊಂದು ಸತಿ ವಿಡಿಯೋ ನೋಡಿ. ಸೊ ಈಗ ಆಯಿತು, ಒಂದು 20 ಮೆಂಬರ್ಸ್ನ ಹುಡುಕಿದ್ರಿ, ಒಂದು ಎಲ್ಲನೂ ಆಯಿತು. ಅದಾದಮೇಲೆ ಈ ಲೀಸ್ಟ್ ಯಾವಾಗ ಬರುತ್ತೆ ಅನ್ನೋದು ನಾ ಹೇಳ್ತೀನಿ ಈಗ. ಸೊ ನೋಡಿ, ಲೀಸ್ಟ್ ಅಂತೂ ಪಕ್ಕ ಬರುತ್ತೆ. ಯಾವಾಗ ಬರುತ್ತೆ ಅಂತ KPSC ಅವರು ಇವ್ರನ್ನ ಪ್ರೆಡಿಕ್ಟ್ ಮಾಡೋಕ್ಕೆ ಆಗಲ್ಲ, ಇವಾಗೆ ಬರುತ್ತೆ ಅವಾಗೆ ಬರುತ್ತಂತೆ. ಬಟ್ ಇವರು ತುಂಬ ಟೈಮ್ ತೊಗೋತಾರೆ. ಇದ್ದವ್ರು ಹಾಗಲ್ಲ, ಇವರು KPSC ಅವರು ತುಂಬ ಟೈಮ್ ತೊಗೊಳೋದ್ರಿಂದ ಇವಾಗ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಂದಿದೆ, ಫೆಬ್ಬಲ್ಲಿ ಬಂದಿದೆ ಅಲ್ಲ. ಸೊ ಇವರೇನು ಮಾಡ್ತಾರೆ, ಮಾರ್ಚು, ಏಪ್ರಿಲು, ಮೇ ಈ ಒಂದು 3 ತಿಂಗಳಲ್ಲಿ ಪ್ರಾಸೆಸ್ ಎಲ್ಲ ಮಾಡ್ತಾರೆ. ಯಾರ್ಯಾರು ಜಾಯ್ನ್ ಆಗಿಲ್ಲ ಅಂತಂದರೆ ಅವ್ರೇನು ಮಾಡ್ತಾರೆ, ಅಡಿಷ್ನಲ್ ಸೆಲೆಕ್ಷನ್ ಲಿಸ್ಟ್ ಅಂತ ಬಿಡ್ತಾರೆ. ಸೊ ಅದು ಯಾವಾಗ ಅಂತಂದರೆ ಜೂನಲ್ಲಿ ಬಿಡ್ತಾರೆ, ಜೂನ್ ಅಥವಾ ಜುಲೈಯಲ್ಲಿ ಬಿಡೋ ಚಾನ್ಸಸ್ ತುಂಬ ಇದೆ. ಓಕೆನಾ? ಸೊ ಈ ಒಂದು ಮಂತಲ್ಲಿ ಬಿಡ್ತಾರೆ. ನೀವು ಒಂದು ಕನ್ಕ್ಲೂಷನ್ಗೆ ಬಂದಿರ್ತೀರಲ್ಲ, ಎಲ್ಲ ಫೈಂಡ್ ಔಟ್ ಮಾಡಿಕೊಂಡು. ಸೊ ನೀವುಗಳು ಬರ್ತೀರಾ ಅಥವಾ ಬರಲ್ಲ ಅಂತ ನಿಮಗೆ ಇಲ್ಲೇ ಗೊತ್ತಾಗುತ್ತೆ. ಅದೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಿ ನೀವು. ಸೊ ಈ ಒಂದು ಲೀಸ್ಟು ನಿಮಗೆ ಜೂನ್ ಜುಲೈಯಲ್ಲಿ ಬರುತ್ತೆ. ಸೊ ನಾನು ಕೂಡ ಆಶಿಸ್ತೀನಿ ನೀವೆಲ್ಲರೂ ಲೀಸ್ಟಲ್ಲಿ ಬರಲಿ ಅಂತ. ಜಸ್ಟ್ ಏನಂತಂದರೆ 0.25 ಕೂಡ ಓದೋರಿದ್ದೀರ. ಸೊ ಅವರೆಲ್ಲರಿಗೂ ಮತ್ತೆ ಅವಕಾಶ ಸಿಗುತ್ತೆ, ಅದಕ್ಕೆ ನೀವು ಗಾಬರಿ ಆಗುವಂಥ ಒಂದು ಇದಲ್ಲ, ಅದೇನು ಮಾಡ್ಕೋಬೇಡಿ. ಸೊ ಬಂದೇ ಬರ್ತೀರಾ ನೆಕ್ಸ್ಟ್ ಸೆಲೆಕ್ಷನ್ ಲೀಸ್ಟಲ್ಲಿ, ಐ ಹೋಪು. ಸೊ ಏನು ವರಿ ಆಗೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮತ್ತೆ ವಿಡಿಯೋ ನಾನಿಚಿಕೆ ಮಾಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ. ಸೊ ಇವತ್ತು ಮಾಡಿದ್ದೀನಿ, ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಅರ್ಥ ಆಗದಿದ್ದರೆ ವಿಡಿಯೋ ಇನ್ನೊಂದು ಸತಿ ನೋಡಿ, ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಸೊ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಸೊ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ವಾಚ್ ಮಾಡಿದ್ದಕ್ಕೆ. ಸೊ ನೆಕ್ಸ್ಟ್ ಯಾವುದಾದ್ರೂ ಅಪ್ಡೇಟ್ ಸಿಕ್ಕರೆ ಮತ್ತೆ ನೆಕ್ಸ್ಟ್ ವಿಡಿಯೋ ಮಧ್ಯದಲ್ಲಿ ಸಿಗ್ತೀನಿ ನಿಮಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.